ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಂದ ರಿಯಲ್ ಮಾಮ್ ಲೈಫ್ ಸ್ಟಾರ್ಟ್ ಆಗಿದೆ. ಸೊ ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಹೋಗಾಯಿತು. ಇನ್ನು ಇಂಡಿಪೆಂಡೆಂಟಾಗಿ ನಾನು ಮಗುನ ನೋಡ್ಕೋಬೇಕು, ನಾನು ನೀವಿ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಸ್ವಲ್ಪ ಬಬ್ಲು ಜೊತೆ ಆಟಾಡಿ, ಆಮೇಲೆ ಅವನಿಗೆ ಬೀನ್ ಬ್ಯಾಗ್ ಮೇಲೆ ಕೂರಿಸಿ ಒಂದು ದೇವ್ರ ಸಾಂಗ್ ಹಾಕಿ ನೋಡ್ತೀರಪ್ಪ. ಅಷ್ಟೊತ್ತಲ್ಲಿ ನಾನು ಸ್ವಲ್ಪ ಬ್ರೇಕ್ಫಾಸ್ಟು ನಿನಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಅಂದ್ಕೊಂಡು ಕಿಚನಿಗೆ ಬಂದೆ. ಆ್ಯಕ್ಚುಲಿ ನಾನು ಹೇಳ್ದಂಗೆ ಇವಾಗ ರಿಯಲ್ ಮಾಮ್ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ಸೊ 6:30ಗೆ ಎದ್ದು ಎಲ್ಲದು ಮಾಡಿ ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನೀವಿ ಬಬ್ಲುನ ಇಟ್ಕೊಂಡಿದ್ದಾನೆ. ಅಷ್ಟರಲ್ಲಿ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಆಮೇಲೆ ನನ್ನ ಮಗುಂಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ದಕ್ಕೋ ಏನೋ ಬಬ್ಲಿಗೆ ಲೈಟಾಗಿ ಜ್ವರ ಬಂದಿದೆ. ಸಿರಪ್ ಹಾಕ್ತಾಯಿದ್ದೀನಿ. ಅದೊಂದು ಟಾಸ್ಕ್ ನನಗೆ. ಅವನು ಇವತ್ತು ನೀಟಾಗಿ ಸಿರಪ್ಪೆಲ್ಲ ಹಾಕಿ ನೀಟಾಗೆಲ್ಲ ಊಟ ಮಾಡಿಸಿ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲ ನಿಭಾಯಿಸ್ಬೇಕು. ಅದೊಂದು ಪಟ್ಟನಾಗಿ ಮೇನ್ ಭಯ ಆಗಿದ್ದು ನನಗೆ ಅದೇನೆ. ಹೋಗಿದ ತಕ್ಷಣವೇ ಜ್ವರ ಬಂತಲ್ಲ ಅಂತ ಅಂದ್ಬಿಟ್ಟು ಸಿರಪ್ಪೆಲ್ಲ ಹಾಕಿದ್ದೀನಿ. ನನಗೆ ತರೀಕೆರೆಯಲ್ಲಿ ಅಭಿಷೇಕ್ ಡಾಕ್ಟರ್ ಕೊಟ್ಟಿದ್ರು, ಅದು ಸಿರಪ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನೇ ಹಾಕಿದ್ದೀನಿ. ಆಗ್ತಾನೆ, ರಿಕವರಿ ಆಗ್ತಾನೆ ಅಂತ ಅನ್ಸುತ್ತೆ. ತುಂಬ ವೈರಲ್ ಫೀವರ್ ಅಲ್ಲ, ನಾರ್ಮಲ್ ಸ್ವಲ್ಪ ಎಲ್ಲ ತಲೆಯೆಲ್ಲ ಬಿಸಿ ಇತ್ತು. 99 ಡಿಗ್ರಿ ಇತ್ತು ಚೆಕ್ ಮಾಡಿದಾಗ. ಸೊ ನೋಡೋಣ. ಬಬ್ಲು ವಾಕ್ ಮುಗಿಸ್ಕೊಂಡು ಬಂದ. ಹಾಯ್ ಮಾಡು ಬಬ್ಲು. ಹಾಯ್ ಹಾಯ್ ಫ್ರೆಂಡ್ಸ್. ನಿಮ್ಗೆ ಸ್ವಲ್ಪ ಜ್ವರ ಫ್ರೆಂಡ್ಸ್. ಏನು ಮಾಡೋದು ಫ್ರೆಂಡ್ಸ್, ನಾನು ಜಾಸ್ತಿ ಆಟ ಆಡೋಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಹೊಸ ತಿನ್ನಂಗಿಲ್ಲ ಎಲ್ಲ. ಇವಾಗ ಬಾಡಿಗೆ ಹೊಸ್ದಾಗಿ ಹೋಗ್ತಿರೋದಲ್ವ, ಅದಕ್ಕೆ ಅಲ್ಲ ಬಬ್ಲು. ಏನು ಬೇಕು ಉಣ್ಬೇಕು ಶ್ಯಾಮ. ಹಾಯ್ ಮಾಡು, ಹಾಯ್ ಮಾಡು, ಅಲ್ಲಿ ಹಾಯ್ ಮಾಡು ಬಬ್ಲುಗೆ, ಹಾಯ್ ಮಾಡು. ಹಾಯ್ ಬಬ್ಲು, ಹಾಯ್ ಬಬ್ಲು. ಅವನು ವಿಡಿಯೋದಲ್ಲಿ ಗುಂಡು ಕಾಣಿಸ್ತಾನೆ ಅಷ್ಟೇ. ನನ್ನ ಮಗ ಹೆಲ್ದಿಯಾಗಿ ಫಿಟ್ ಆಗಿದ್ದಾನೆ, ತುಂಬ ಚಬ್ಬಿ ಇಲ್ಲ. ಹಿಂಗೆ ಕಾಣಿಸ್ತಾನೆ ಅಷ್ಟೇ. ನಾನು ಸಣ್ಣ ಕಾಣಿಸ್ತೀನಿ, ಇವನು ದಪ್ಪ ಕಾಣಿಸ್ತಾನೆ. ರಿಯಲ್ ಆಗಿ ನಾನು ದಪ್ಪ ಇದ್ದೀನಿ, ನೀನು ಸಣ್ಣ ಇದ್ದಾನೆ. ಓಕೆ, ಹೆಲ್ದಿ ವೆಯ್ಟ್ ಇದ್ದಾನಲ್ಲ, ಸಾಕಷ್ಟು. ಅಲ್ಲೋ ಶ್ಯಾಮ, ಆಯ್ ಮಾಡೋರಿಗೆಲ್ಲ ಕೊಡು, ಫ್ಲೈಂಗ್ ಕಿಸ್ ಕೊಡು, ಫ್ಲೈಂಗ್ ಕಿಸ್ ಕೊಡು ಬಬ್ಲು. ಫ್ಲೈ ಕಿಸ್ ಕೊಡು ಅವರಿಗೆಲ್ಲ. ಅಲ್ಲೇ ಬಬ್ಲು ಫ್ಲೈ ಕಿಸ್ ಕೊಡು. ಬಬ್ಲು, ಬಬ್ಲು. ನಿಂದೆ ಬ್ರೇಕ್ಫಾಸ್ಟ್. ಇದು ನನ್ನ ಓನ್ ರೆಸಿಪಿ ಆ್ಯಕ್ಚುಲಿ. ನೋಡೋಣ, ಈ ಥರನೂ ಟ್ರೈ ಮಾಡೋಣ. ಫ್ರೈಡ್ ರೈಸ್ ಅನ್ನೋ ಥರ ಮಾಡ್ತಾಯಿದ್ದೀನಿ. ಇನ್ನೂ ಎಷ್ಟು ವೆಜ್ಜಸ್ ನಿಮಗೆ ತಿನ್ಬೇಕನ್ಸುತ್ತೆ ಎಲ್ಲದನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸದ್ಯಕ್ಕೆ ಇಷ್ಟು ಸಾಕು, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ, ಸೊ ಇಷ್ಟು ಸಾಕು ಅಂತ ಹಾಕ್ಕೊಂಡಿರೋದು. ಅದೇ ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ತಿಂದು ಬೋರ್ ಆಗಿಬಿಟ್ಟು, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ನೋಡೋಣ, ಟೇಸ್ಟ್ ಚೆನ್ನಾಗಿದ್ದರೆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಕಡೆ ನಮ್ಮ ಬಬ್ಲುದು ರಾಗಿ ಸರಿ ರೆಡಿ ಆಗ್ತಾಯಿದೆ. ಅವನಿಗೆ ಒಂದು 2 ಇಯರ್ಸ್ ತನಕನೂ ರಾಗಿ ಸರಿ ಕೊಡೋಣ ಅಂತ. ಯಾಕಂದರೆ ಈಗ ನಾವು ಹೆಂಗೆ ಮುದ್ದೆ ತಿಂತೀವೋ ಹಂಗೆ ಅಲ್ವಾ. ಸೊ ಬೇರೆದು ತಿನ್ಸೋಣ, ಅದ್ರ ಜೊತೆಗೆ ಇದನ್ನು ಸ್ಟಾಕ್ ಮಾಡೋದು ಬೇಡ, ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಒಂದು ರೈಸ್ಗೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಸ್ವಲ್ಪ ಎಲೆಕೋಸು, ಈರುಳ್ಳಿ,
ಮತ್ತು ಆ ಪೇಸ್ಟ್ ಗ್ರೀನ್ ಕಲರ್ ಪೇಸ್ಟ್ ನೋಡಿದ್ರಲ್ಲ ಅದು ಹಸಿಮೆಣ್ಸಿನ್ಕಾಯಿ, ಚೂರು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಈ ಮೂರು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡೋಣ ನೀವು ಏನು ಹೇಳ್ತಾನೆ ಅಂತ ಅಂದ್ಬಿಟ್ಟು. ಎಲ್ಲ ಉಪ್ಪು ಹುಳಿ ಖಾರ ಎಲ್ಲದೂ ಪರ್ಫೆಕ್ಟ್ ಇದೆ. ಸೊ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ನಾನು, ನಿಂಬೆ ಹುಳಿ. ಸೊ ಸೂಪರಾಗಿದೆ ರೆಸಿಪಿ. ಹೇಳ್ತೀನಿ, ನೀವು ಮನೆಯಲ್ಲಿ ಮಾಡಿ ನೋಡಿ. ಇವೆಲ್ಲ ಇವಾಗ ನಾನು ಹೆಂಗೆ ಕಂಟ್ರೋಲ್ ಮಾಡಲಿ? ಸ್ಟಾಪ್. ನೋ ನೋ, ಬಾ ಕಚ್ಚಿ, ಬಾ ಬಾ ಕಚ್ಚಿ, ಕಚ್ಚು ಏನಿಗೆ, ಬಾ ಬಾ ಕಚ್ಚಿ ಬಾ. ಆ್ಯಂಡ್ ಪ್ರತಿನಿತ್ಯನೂ ಅಷ್ಟೇ ಈ ಥರ ಫುಲ್ಲು ಮೆಸ್ಸಪ್ ಆಗಿರುತ್ತೆ ಮನೆ. ಈವ್ನಿಂಗ್ ನಾನು ಇವನು ಮಲಗಿಸ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ನಾನು ವಾಷಿಂಗ್ ಮಿಷಿನ್ ಹೇಳಿದ್ನಲ್ಲ, ಡೋರ್ ತೆಗಿಯೋದು ಅದೆಲ್ಲ ಆಪ್ರೇಟ್ ಮಾಡೋದೆಲ್ಲ ಮಾಡ್ತಾನೆ. ಅದಕ್ಕೇ ಇವಾಗ ಒಂದು ಕವರ್ ತರಿಸ್ಬಿಟ್ಟು ವಾಷಿಂಗ್ ಮಿಷಿನ್ದು ಸ್ವಲ್ಪ ಎಲ್ಲ ಪ್ರೊಟೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಎನಿ ಟೈಮ್ ಸ್ವಿಚ್ ಅಂದರೆ ತೆಗೆದೇ ಇಟ್ಟಿರ್ತೀವಿ ಪ್ಲಗ್ಗಿಂದ, ಬೇಡ ಅಂತಂದ್ಬಿಟ್ಟು. ಆನೆ ಹೆಂಗೆ ಸೌಂಡ್ ಮಾಡೋದು ಬಬ್ಲು? ಹೆಂಗೆ ಸೌಂಡ್ ಮಾಡೋದು ಆನೆ? ಹಾಂ, ಹೆಂಗೆ ಸೌಂಡ್ ಮಾಡೋದು ತೋರಿಸು. ಯಾರು ಕೊಟ್ಟಿರೋದು? ಯಾರು ಕೊಟ್ಟಿದ್ದು? ಆಲ್ಬಾ ಚಿಕ್ಕಿ, ಆಲ್ಬಾ ಚಿಕ್ಕಿ ಕೊಟ್ಟಿರೋದು ಈ ಸರಿ. ಆ್ಯಕ್ಚುಲಿ ಅದು ಟಾಯಿ ಜರ್ಮನಿಯಿಂದ ಆಲ್ಬಾ ಕೊಟ್ಟಿದ್ದು. ಇನ್ನೂ ಹುಟ್ಟೇ ಇರಲಿಲ್ಲ ಅವಾಗ ಅದು ಕೊಟ್ಟಾಗ ಟಾಯ್. ಈ ಸರಿ ಕ್ಯಾಲ್ವಿನ್ ಬಂದಿದ್ರು, ಕ್ಯಾಲ್ವಿನ್ ಒಂದು ಟೆಡ್ಡಿ ಕೊಟ್ಟಿದ್ದಾರೆ. ಅದಿನ್ನೂ ಅಣ್ಣೂರು ಹಿಡ್ಕೊಂಡಿಲ್ಲ ಆಟಾಡೋಕ್ಕೆ. ಅಬ್ಬೂ ಅಬ್ಬೂ, ಬಂದರು 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 ಬಂದರು. ಸೊ ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲೇಬೇಕು ನನಗೆ ನೀವಿಗೆ. ಸೊ ಏನಾದರೂ ಒಂದು ವೆರೈಟಿ ಮಾಡ್ತಿದ್ದೆ. ರಂಗೇನಹಳ್ಳಿಯಲ್ಲೆಲ್ಲ ಏನು ಮಿಸ್ ಮಾಡ್ಕೊತಿದ್ದೆ, ಏನು ಮಾಡೋಕ್ಕಾಗಿಲ್ಲ, ಅದೆಲ್ಲ ಸ್ಟಾರ್ಟಿಂಗಲ್ಲೇ ಮಾಡಿಕೊಂಡು ಎವ್ರಿ ಡೇ ಒಂದೊಂದು ಮಾಡಿಕೊಂಡು ನಾನು ಆಸೆ ತೀರಿಸ್ಕೊಂಬಿಟ್ಟೆ. ಸೊ ಇದು ಒಂದು ಮಶ್ರೂಮ್ ಡ್ರೈ ಮಾಡಿದ್ದೆ, ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಆಯಿತು ಇದು. ಯಾಕಂದರೆ ಇದಕ್ಕೆಲ್ಲ ನಾರ್ಮಲ್ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಈ ಥರ ಹಾಕಿ ಮಾಡಿರೋದ್ರಿಂದ ನನಗೆ ತುಂಬ ಟೈಮ್ ಹಿಡಿಲಿಲ್ಲ, ಬೇಗ ಆಯಿತು. ಇನ್ನು ನಾರ್ಮಲ್ಲು ಬಬ್ಲುಗೆ ರಾಗಿ ಸೇರಿನೇ ತಿನ್ನಿಸೋದ್ರಿಂದ ನನಗೆ ಮಾರ್ನಿಂಗು ಬೇಗ ನಾನು 9 o'clock ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಇದು ಟ್ರೆಂಡಿಂಗಲ್ಲಿರೋದು ಬಿಸ್ಕಾಫ್ದು ಪುಡ್ಡಿಂಗ್ ಥರ ಮಾಡ್ತಾರಲ್ಲ ಅದು. ಅದಕ್ಕೆ ಇವಾಗ ನಾನು ರೀಸೆಂಟಾಗಿ ಲಾಸ್ಟ್ ವೀಕು ಒಂದು ಪಾಪ್ಯುಲರ್ ಇದರಿಂದ ತರಿಸಿದ್ದೆ ನಾನು ಶಾಪಿಂದ, ಬಿಸ್ಕಾಫ್ದು. ಸೊ ಅದರದ್ದು 260 rupees ಏನೋ ಇತ್ತು, ಒಂದು ಬೌಲ್ ಇತ್ತು. ಸೊ ಅದಕ್ಕೇ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗ್ತಿತ್ತು ಇದು ಮಾಡೋದು. ನೋಡೋಣ ಮನೆಯಲ್ಲೇ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದೇನೋ ಅಂತಾರಲ್ಲ, ಒಂದಿಷ್ಟು ತಿನ್ನೋ ಆಸೆಗೆ ಇದಕ್ಕೆಲ್ಲ ಎಷ್ಟು ಆಗಿರ್ಬೋದು ಲೆಕ್ಕ ಹಾಕಿ. ಬಟರ್ ಅಂತೆ, ಫ್ರೆಶ್ ಕ್ರೀಮ್ ಅಂತೆ, ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಅಂತೆ, ಕೋಕೋ ಪೌಡರು, ಬಿಸ್ಕೆಟು, ಪನ್ನೀರು, ಇಷ್ಟೆಲ್ಲ ಐಟಮ್ ಬೇಕು. ಅವಾಗ ಅನಿಸುತ್ತೆ ಇಷ್ಟೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ಆರಾಮಾಗಿ ಅಲ್ಲೇ ದುಡ್ಡು ಕೊಟ್ಟು ತಿನ್ನೋದೇ ಬೆಸ್ಟು ಅಂತ ಅನಿಸುತ್ತೆ. ಬಟ್ ಏನಂದರೆ ಕ್ವಾಂಟಿಟಿ ಸ್ವಲ್ಪ ಇಲ್ಲಿ ಜಾಸ್ತಿ ಸಿಗುತ್ತೆ. ಸೊ ನೋಡೋಣ, ನಾನು ಟ್ರೈ ಮಾಡೋಣ ಅಂತ ಬರೀ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಇದೇ ಬರ್ತಿತ್ತು. ಸೊ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಬಿಸ್ಕೆಟ್ ಮಾತ್ರ ಸಖತ್ತಾಗಿದೆ ಬಿಸ್ಕಾಫ್ದು. ಇದು ಹಂಗೆ ತಿನ್ನೋಕ್ಕೇ ತುಂಬ ಚೆನ್ನಾಗಿದೆ. ಸೊ ನಾನು ಇದೊಂದು ಫ್ಯಾಮಿಲಿ ಪ್ಯಾಕ್ ತರಿಸಿದ್ದೆ. ಇದರಲ್ಲಿ ಈ ಥರ 3 ಪ್ಯಾಕೆಟ್ ಇರುತ್ತೆ, ಹಿಂಗಿರುತ್ತೆ. ಸೊ ಈ ಥರ ಇರುತ್ತೆ. ಇದರಲ್ಲಿ ನಾನು ಒಂದು ಮಿಕ್ಸಿಗೆ ಹಾಕಿದ್ದೀನಿ, ಮತ್ತು ಇದು ಬೇಕಾಗುತ್ತೆ. ನೋಡೋಣ, ತುಂಬ ಕ್ವಾಂಟಿಟಿ ಮಾಡೋಕ್ಕೆ ಹೋಗಲ್ಲ, ಹೆಂಗೆ ಬರುತ್ತೇನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ, ಹಾಗಾಗಿ. ಸೊ ಇದಕ್ಕೆಲ್ಲ ಏನೇನು ಐಟಮ್ಸು ಇದರಲ್ಲೇ ನೋಡಿ. ಪನ್ನೀರು, ನಂದಿನಿ ಬಟರ್,
ಮಿಲ್ಕಿ ಮಿಸ್ಟ್, ಅಮೂಲು, ಕೋಕೋ ಪೌಡರು, ಬಿಸ್ಕೆಟ್. ಸೊ ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಇವಾಗ ಇದನ್ನು ಫಸ್ಟು ನಾನು ಪೌಡರ್ ಮಾಡ್ಕೊತೀನಿ. ಸೊ ಇದನ್ನು ಈ ಒಂದು ರೆಸಿಪಿನ ಎಲ್ಲರೂ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ಯಾರು ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಂಡು ನೀವು ಮಾಡ್ಬೋದು. ಸೊ ಫಸ್ಟು ನಾನು ಒಂದು ಪ್ಯಾಕ್ ಬಿಸ್ಕೆಟ್ ಏನಿದೆ ಅದನ್ನು ಪೌಡರ್ ಮಾಡ್ಕೊತೀನಿ. ಪೌಡರ್ ಮಾಡಿಕೊಂಡು ಸ್ವಲ್ಪ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆ ಬಟರ್ನ ಸ್ವಲ್ಪ ಕರಗಿಸ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸೊ ಇದೊಂದು ನಾರ್ಮಲ್ ಒಂದು ಕಂಟೈನರ್ ಬಾಕ್ಸ್ ಥರ ಇರೋದಕ್ಕೂ ಹಾಕೋಬೋದು. ನಾನು ಈ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಪ್ರೇಟ್ ಥರ ಅಂತ ಅಂದ್ಕೊಂಡು ನಾನು ಇದಕ್ಕೆ ಹಾಕ್ಬಿಟ್ಟು ಫಸ್ಟ್ ಸ್ಟೆಪ್ಪು ಅದು. ನೆಕ್ಸ್ಟ್ ನಾನು ಅದೇ ಮಿಕ್ಸಿ ಜಾರ್ಗೆ ಅರ್ಧ ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಈಗ ನೋಡ್ತಿದ್ದೀರಲ್ಲ ಅಷ್ಟೇ ಫ್ರೆಶ್ ಕ್ರೀಮು ಮತ್ತು ಇದು ಕಂಡೆನ್ಸ್ಡ್ ಮಿಲ್ಕು ಇದನ್ನಿಷ್ಟನ್ನು ಹಾಕ್ತೆ. ಆಮೇಲೆ ಶುಗರ್ ಏನು ಬೇಡ, ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕಲ್ಲೇ ಸಖತ್ತು ಸ್ವೀಟ್ ಇರುತ್ತೆ, ಅದು ಅದರಿಂದಲೇ ಮಾಡಿರ್ತಾರೆ. ಹಾಗಾಗಿ ಆ ಮೂರೇ ಸಾಕು. ಸೊ ಸೆಕೆಂಡ್ ಕೋಟಿಂಗಿಗೆ ನಾನು ಈ ಪೇಸ್ಟನ್ನು ನಾನು ಹಾಕ್ಕೊಂಡೆ. ಇದಾಗಿದ ತಕ್ಷಣ ಮತ್ತೆ ಬಿಸ್ಕೆಟ್ ಹಾಕ್ಕೊಂಡು ಸ್ವಲ್ಪ ಕೋಕೋ ಪೌಡರು, ಚೂರು ಬಟರು, ಆಮೇಲೆ ಹಾಲು ಇಷ್ಟನ್ನು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ಫೈನಲ್ ಲೇಯರ್ ಅಂದರೆ ಟಾಪ್ ಲೇಯರಲ್ಲಿ ಇದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬಿಸ್ಕೆಟ್ ಪೌಡರ್ನ ನಾನು ಎತ್ತಿಟ್ಟು ಅದನ್ನು ಸ್ವಲ್ಪ ಟಾಪ್ ಲೇಯರಲ್ಲಿ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಬಿಸ್ಕೆಟ್ ಇಟ್ಟೆ. ಸೊ ಇದನ್ನು ಒಂದು 6 to 7 hours ನೀವು ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ನೀಟಾಗಿ ಗಟ್ಟಿಗಾಗಿ ಚೆನ್ನಾಗಿ ಒಂದು ಐಸ್ ಕ್ರೀಮ್ ಥರ ಇರಲ್ಲ, ಬಟ್ ಅದು ನಾವು ಪೇಸ್ಟ್ ಥರ ಹಾಕಿರ್ತೀವಲ್ಲ ಲೇಯರ್ಗಳು, ಅದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಆ್ಯಂಡ್ ರಿಯಲಿ ಹೆಂಗಿತ್ತು ಟೇಸ್ಟು ಅಂತ ಅಂದರೆ ನಾನು ಕಳೆದೋದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡ್ದಲೇ ಎಲ್ಲರೂ ಮಾಡ್ಕೊಳ್ಳಿ. ಪೈಸಾ ವಸೂಲ್ ಅಂತ ಹೇಳ್ಬೋದು. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗ್ತಿದ್ರಿಂದ ನಿಮಗೆ ತೋರಿಸ್ಬೇಕಂದ್ರೆ ಸ್ವಲ್ಪ ಎಲ್ಲ ಅದು ಪೌಡರ್ ಚೆಲ್ಲೋದು ಸ್ಪ್ರೆಡ್ಡಿಂಗ್ ಎಲ್ಲ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಎಲ್ಲರೂ ಮನೇಲಿ ಇದನ್ನು ಟ್ರೈ ಮಾಡಿ, ವರ್ತ್ ಇಟ್ ಅಂತ ಹೇಳ್ಬೋದು ಇದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಫಿದಾ ಆಗೋಗ್ತೀರಾ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಮನೇಲಿ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟು ಎವ್ರಿಡೇ ನೀವು ಈ ಪೂಜೆ ಮಾಡಿ ಹೋಗೋದ್ರಿಂದ ನನ್ನ ಮಗ ಹಾಜರಿರ್ತಾನೆ. ಅವನಿಗೆ ಪೂಜೆ ಮಾಡೋದಂದರೆ ತುಂಬ ಖುಷಿ. ಹಾಗಾಗಿ ನೀವು ಈ ಪೂಜೆ ಮಾಡೋತ್ತಿಗೆ ಇವನು ಕೂತ್ಕೊಂಡು ಪೂಜೆ ಮಾಡಿ ಎಲ್ಲ ನಮಸ್ಕಾರ ಮಾಡಿ ಆಮೇಲೆ ಅಪ್ಪನ ಜೊತೆ ಹೊರಗೆ ಬರೋದು ಇವನು. ಇದು ಇವತ್ತಿನ ಪುಟ್ಟ ವ್ಲಾಗ್. ಇನ್ನು ಮುಂದೆ ನನ್ನ ಮಗನ ತರಲೆ ಜೊತೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.